ಇಲ್ಲಿರ್ತಕ್ಕಂಥದ್ದು ಏನು ಅಂತಂದಾಗ ಒಂದು ಸರಳವಾಗಿರ್ತಕ್ಕಂಥದ್ದು ಇಲ್ಲಿ ಮತದಾರ ಅಂತ ಬರ್ತಾನೆ. ಇಲ್ಲಿ ಯಾರು ಅಂತಂದಾಗ ಮತದಾರ ಅಂತಕ್ಕಂಥವನು ಈತ ಯಾರನ್ನ ಆಯ್ಕೆ ಮಾಡ್ತಾನೆ ಅಂತಂದಾಗ ವಿಧಾನಸಭೆ ಸದಸ್ಯರನ್ನ ಆಯ್ಕೆ ಮಾಡ್ತಾನೆ. ಮತದಾರ ಅಂತಕ್ಕಂಥವನು ಯಾವ ಸದಸ್ಯರನ್ನಂದಾಗ ವಿಧಾನಸಭೆ ಸದಸ್ಯರನ್ನ ಆಯ್ಕೆ ಮಾಡ್ತಾನೆ. ಅದೇ ರೀತಿಯಾಗಿ ಈ ಮತದಾರ ಅಂತಕ್ಕಂಥವನು ಯಾರನ್ನ ಆಯ್ಕೆ ಮಾಡ್ತಾನೆ ಅಂತಂದ್ರೆ ಲೋಕಸಭೆ ಸದಸ್ಯರನ್ನ ಆಯ್ಕೆ ಮಾಡ್ತಾನೆ. ಯಾರನ್ನ ಆಯ್ಕೆ ಮಾಡ್ತಾನೆ ಅಂತಂದಾಗ ಲೋಕಸಭೆ ಸದಸ್ಯರನ್ನ ಆಯ್ಕೆ ಮಾಡ್ತಾನೆ. ಅದೇ ರೀತಿಯಾಗಿ ಈ ವಿಧಾನಸಭೆ ಸದಸ್ಯರು ಯಾರನ್ನ ಆಯ್ಕೆ ಮಾಡ್ತಾರೆ ಅಂತಂದ್ರೆ ಈ ಒಂದು ರಾಜ್ಯಸಭೆ ಸದಸ್ಯರನ್ನ ಆಯ್ಕೆ ಮಾಡ್ತಾರೆ. ಯಾರು ಅಂತಂದಾಗ ವಿಧಾನಸಭೆ ಸದಸ್ಯರು ಯಾರನ್ನ ಆಯ್ಕೆ ಮಾಡ್ತಾರೆ, ರಾಜ್ಯಸಭೆ ಸದಸ್ಯರನ್ನ ಆಯ್ಕೆ ಮಾಡ್ತಾರೆ. ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂತಹ ಲೋಕಸಭೆ ಸದಸ್ಯರು, ನಂತರ ಈ ರಾಜ್ಯಸಭೆ ಸದಸ್ಯರು, ಅದೇ ರೀತಿಯಾಗಿ ವಿಧಾನಸಭೆಯ ಸದಸ್ಯರು ಇವರೆಲ್ಲ ಸೇರ್ಕೊಂಡು ನಮ್ಮ ದೇಶದ ಅತ್ಯಂತ ಪ್ರಮುಖವಾಗಿರತಕ್ಕಂತಹ ಒಂದು ಹುದ್ದೆ ಯಾರನ್ನ ಆಯ್ಕೆ ಮಾಡ್ತಾರೆ ಅಂತಂದಾಗ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡ್ತಾರೆ. ಅದೇ ರೀತಿಯಾಗಿ ಇಲ್ಲಿರತಕ್ಕಂತಹ ಇನ್ನೊಂದು ಪ್ರಮುಖವಾಗಿರತಕ್ಕಂತಹ ಹುದ್ದೆ ಅಂತಂದಾಗ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸ್ತಕ್ಕಂಥವ್ರು ಅಥವಾ ಉಪರಾಷ್ಟ್ರಪತಿಯನ್ನು ಯಾರು ಆಯ್ಕೆ ಮಾಡ್ತಾರೆ ಅಂತಂದಾಗ ಲೋಕಸಭೆ ಸದಸ್ಯರು ಜೊತೆಗೆ ರಾಜ್ಯಸಭೆ ಸದಸ್ಯರು ಸೇರ್ಕೊಂಡು ಯಾರನ್ನ ಆಯ್ಕೆ ಮಾಡ್ತಾರೆ ಅಂತಂದಾಗ ಉಪರಾಷ್ಟ್ರಪತಿಯನ್ನು ಆಯ್ಕೆ ಮಾಡ್ತಾರೆ. ಅಂದ್ರೆ ನಮಗೆ ಇಲ್ಲಿ ಬೇಕಾಗಿರತಕ್ಕಂಥ ಪಾಯಿಂಟ್ ಏನಂದಾಗ ರಾಷ್ಟ್ರಪತಿಯನ್ನ ಮತದಾರ ಆಯ್ಕೆ ಮಾಡ್ತಾನೆ. ಅಂದ್ರೆ ನೇರವಾಗಿ ಆಯ್ಕೆ ಮಾಡ್ತಾ ಇಲ್ಲ, ಬದಲಾಗಿ ನಾವು ಆಯ್ಕೆ ಮಾಡಿರ್ತಕ್ಕಂತಹ ಈ ಲೋಕಸಭೆ ಸದಸ್ಯರು, ನಾವು ಆಯ್ಕೆ ಮಾಡಿರ್ತಕ್ಕಂಥ ವಿಧಾನಸಭೆ ಸದಸ್ಯರು, ವಿಧಾನಸಭೆ ಆಯ್ಕೆ ಮಾಡಿರ್ತಕ್ಕಂಥ ರಾಜ್ಯಸಭೆ ಸದಸ್ಯರು ಏನ್ ಮಾಡ್ತಾರೆ ಅಂದಾಗ ರಾಷ್ಟ್ರಪತಿಯನ್ನ ಆಯ್ಕೆ ಮಾಡ್ತಾರೆ. ಅಂದ್ರೆ ಇಲ್ಲಿ ಬೇಕಾಗಿರತಕ್ಕಂಥದ್ದು ರಾಷ್ಟ್ರಪತಿಯನ್ನ ನಾವು ಯಾವ ವಿಧಾನದ ಮೂಲಕ ಆಯ್ಕೆ ಮಾಡ್ತೀವಿ ಅಂತಂದಾಗ ಪರೋಕ್ಷ ವಿಧಾನದ ಮೂಲಕ ಆಯ್ಕೆ ಮಾಡ್ತೀವಿ. ರಾಷ್ಟ್ರಪತಿಯನ್ನು ಹೆಂಗೆ ಆಯ್ಕೆ ಮಾಡ್ತೀವಿ ಅಂದಾಗ ಪರೋಕ್ಷ ವಿಧಾನದ ಮೂಲಕ